ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆ ಸಿಬ್ಬಂದಿ ಮೇಲೆ ಚಿನ್ನ ಕದ್ದ ಆರೋಪ ಕೇಳಿಬರ್ತಾ ಇದೆ. ಆಸ್ಪತ್ರೆಗೆ ದಾಖಲಾಗಿದ್ದ ಸಮಯದಲ್ಲಿ ಆಭರಣಗಳು ಮಿಸ್ಸಿಂಗ್ ಆಗಿದೆ. ಸುಮಾರು 5.70 ಲಕ್ಷ ಬೆಲೆಯ ಆಭರಣಗಳು ಮಿಸ್ಸಿಂಗ್ ಆಗಿದೆ. ಕೊಡಿಗೆಹಳ್ಳಿಯ ಖಾಸಗಿ ಆಸ್ಪತ್ರೆ ಮೇಲೆ ರೋಗಿಯ ಕುಟುಂಬಸ್ಥರು ಈ ತರದೊಂದು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಮಾನಸಿಕ ಕಾಯಿಲೆಯಿಂದ ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಾರೆ ರಮಾದೇವಿ. ಆರೋಗ್ಯ ಸಮಸ್ಯೆಯಿಂದ ಕತ್ನಲ್ಲಿದ್ದಂಥ ಆಭರಣವನ್ನ ತೆಗೆಯದೆ ಅದೇ ರೀತಿಯಾಗಿ ಅಡ್ಮಿಟ್ ಮಾಡಿರ್ತಾರೆ. ಬಿಕಾಸ್ ತರಾತುರಿಯಲ್ಲಿ ಅಡ್ಮಿಟ್ ಮಾಡಬೇಕಾದ್ರೆ ಅಡ್ಮಿಟ್ ಮಾಡ್ತಾ ಇದ್ದಂತೆ ಆಸ್ಪತ್ರೆಯ ಸಿಬ್ಬಂದಿಗಳು ಒಂದು ಇಂಜೆಕ್ಷನ್ ಕೊಟ್ಟಿದ್ದಾರೆ. ಬಳಿಕ CC ಕ್ಯಾಮೆರಾ ಇಲ್ಲದ ವಾರ್ಡ್ಗೆ ಅವರನ್ನು ಶಿಫ್ಟ್ ಮಾಡಿದ್ರು. ನಂತರ ರಮಾದೇವಿಗೆ ಎಚ್ಚರ ಆದಂಥ ಸಂದರ್ಭದಲ್ಲಿ ಅವ್ರ ಮೈ ಮೇಲಿದ್ದಂಥ ಒಡವೆಗಳೇನಿದೆ ಅದೆಲ್ಲವೂ ಕೂಡ ಮಿಸ್ಸಿಂಗ್ ಆಗಿದೆ. 50 ಗ್ರಾಮ್ನ ಸರ, 30 ಗ್ರಾಮ್ನ 2 ಚಿನ್ನದ ಬಳೆ ಕಾಣೆಯಾಗಿ ಈಗ ಅವರು ಕಂಗಾಲಾಗಿದ್ದಾರೆ. ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾಗ ಚಿನ್ನವನ್ನ ಕದ್ದಿದ್ದಾರೆ ಅನ್ನುವಂಥ ಆರೋಪ ರೋಗಿಯ ಕುಟುಂಬಸ್ಥರು ಮಾಡ್ತಾ ಇರೋದು. ಸದ್ಯ ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮಹಿಳೆಯ ಪತಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಒಂದಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಿರೀಶ್, ಏನು ನಡೆದಿದೆ ಎಕ್ಸಾಕ್ಟ್ಲಿ ಅಲ್ಲಿ? ನಿಜವಾಗ್ಲೂ ಅವರು ಚಿನ್ನ ಕದ್ದಿದ್ದಾರಾ ಅಥವಾ ಅವ್ರ ಕತ್ತಲ್ಲಿ ಎಷ್ಟು ಗ್ರಾಮ್ ಚಿನ್ನ ಇತ್ತಂತೆ? ಏನೆಲ್ಲ ಮಾಹಿತಿ ಸಿಕ್ಕಿದೆ? ಪ್ರಭು, ಈ ಒಂದು ಘಟನೆ ಆಗಿರೋದು ಕೊಡಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ಆಸ್ಪತ್ರೆಯಲ್ಲಿ. ಅಷ್ಟಕ್ಕೂ ಏನಾಯ್ತು ಅಂತ ನೋಡ್ತಾ ಹೋದ್ರೆ, ಮೈಂಡ್ ಅಂಡ್ ಬ್ರೈನ್ ಆಸ್ಪತ್ರೆ ಏನಿದೆ ಆ ಒಂದು ಆಸ್ಪತ್ರೆಗೆ ರಮಾದೇವಿ ಅನ್ನೋರನ್ನ ದಾಖಲು ಮಾಡಿರ್ತಾರೆ. ಅವ್ರಿಗೆ ಮಾನಸಿಕ ಕಾಯಿಲೆ ಇರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಅವರನ್ನ ಅಲ್ಲಿ ದಾಖಲಿಸಿರ್ತಾರೆ. ದಾಖಲೆ ಆದ ನಂತರದಲ್ಲಿ ಏನು ಅವರ ಮೈ ಮೇಲೆ ಸಾಕಷ್ಟು ಒಡವೆಗಳು ಇರುತ್ತವಂತೆ. ಆದ್ರೆ ಅವರ ಮನೆಯಲ್ಲಿ ಅದನ್ನ ತೆಗೆದುಕೊಂಡಿರೋದಿಲ್ಲ. ಯಾಕಂದ್ರೆ ಅವರು ಮಾನಸಿಕವಾಗಿ ಸ್ಥಿರತೆ ಇಲ್ಲದ ಕಾರಣದಿಂದ ಅವರ ಮೈ ಮೇಲಿದ್ದ ಒಡವೆಗಳನ್ನ ತೆಗೆದುಕೊಂಡಿರೋದಿಲ್ಲ. ಅದೇ ರೀತಿ ಅವರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ನಂತರದಲ್ಲಿ ಆಸ್ಪತ್ರೆಯಲ್ಲಿರುವ ಸಿಬ್ಬಂದಿಗಳು ಅವರನ್ನ ಒಂದು CCTV ಇಲ್ಲದ ಕೋಣೆಗೆ ಕರೆದುಕೊಂಡು ಹೋಗಿ ಅವರಿಗೆ ಇಂಜೆಕ್ಷನ್ ಅನ್ನ ಕೊಡ್ತಾರಂತೆ. ಇಂಜೆಕ್ಷನ್ ಅನ್ನ ಕೊಟ್ಟ ನಂತರದಲ್ಲಿ ಅವರು ನಿದ್ರೆ ಮಾಡ್ತಿದ್ದಾರಲ್ಲ ಅಂತ ಹೇಳಿ ಅವರ ಮಗ ಏನಿದ್ದಾರೆ ಅವರು ತಿಂಡಿಗೆ ಎದ್ದು ಹೋಗಿದ್ದಾರಂತೆ. ಆಸ್ಪತ್ರೆಯಲ್ಲಿ ಯಾರು ಕೂಡ ಇರ್ಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಪುನಃ ಬಂದು ನೋಡುವ ಸಂದರ್ಭದಲ್ಲಿ ಏನು ಅವರ ಮೈ ಮೇಲಿದ್ದ ಸುಮಾರು 50 ಗ್ರಾಮ್ನ ಚಿನ್ನದ ಸರ ಸೇರಿದಂತೆ 2 ಬಳೆಗಳು ನಾಪತ್ತೆಯಾಗಿದೆ. ಒಟ್ಟಾರೆ 5,50,000 ಮೌಲ್ಯದ ಚಿನ್ನಾಭರಣವನ್ನ ಆಸ್ಪತ್ರೆ ಸಿಬ್ಬಂದಿಗಳು ತೆಗೆದುಕೊಂಡಿದ್ದಾರೆ ಎನ್ನುವ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದೇ ಒಂದು ಕಾರಣದಿಂದ ಏನು ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿದೆ. ಅಂದ್ರೆ ಇದೇ ಒಂದು ಪ್ರಕರಣ ಹೆಣ್ಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ದಾಖಲಾಗಿತ್ತು. ಅಂದ್ರೆ ಆಸ್ಪತ್ರೆ ಸಿಬ್ಬಂದಿಗಳು ಏನಾದ್ರೂ ಪೇಷಂಟ್ ಗಳ ಮೇಲಿರುವ ಚಿನ್ನಾಭರಣವನ್ನ ಕದಿಯುವ ಕೆಲಸವನ್ನ ಮಾಡ್ತಾ ಇದ್ದಾರಾ ಎನ್ನುವ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಆಸ್ಪತ್ರೆಗೆ ಸೇರಿಸುವ ಮುನ್ನ ಚಿನ್ನಾಭರಣವನ್ನ ಕುಟುಂಬಸ್ಥರು ತೆಗೆದುಕೊಳ್ಳೇಬೇಕು. ಇಲ್ಲವಾದಲ್ಲಿ ಈ ರೀತಿಯ ಕೆಲವೊಂದು ಘಟನೆಗಳು ಆಗುತ್ತೆ ಅನ್ನೋದು ಈ ಒಂದು ಪ್ರಕರಣಗಳಲ್ಲಿ ನಾವು ಎಕ್ಸಾಂಪಲ್ ತರ ನೋಡ್ಬೋದು. ಹೀಗಾಗಿ ಇನ್ನು ಮುಂದೆ ಆಸ್ಪತ್ರೆಗೆ ಸೇರಿಸುವ ಮುನ್ನ ಚಿನ್ನಾಭರಣಗಳ ಬಗ್ಗೆ ಸ್ವಲ್ಪ ಗಮನ ಇರಬೇಕು ಅನ್ನೋದು ಈ ಒಂದು ಕೇಸ್ ಅಲ್ಲಿ ನಾವು ನೋಡ್ತಾ ಹೋಗ್ಬೋದು. ಪ್ರಕರಣ ಸಂಬಂಧ ಸದ್ಯ ಕೊಡಿಗೆಹಳ್ಳಿ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇದುವರೆಗೂ ಕೂಡ ಯಾವುದೇ ಕುರುಹು ಪತ್ತೆ ಆಗಿಲ್ಲ. ಯಾಕಂದ್ರೆ ಸಿಬ್ಬಂದಿಗಳನ್ನ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಅವರು ಕೂಡ ಹೇಳ್ತಿದ್ದಾರೆ, ನಾವು ಯಾವುದೇ ಚಿನ್ನಾಭರಣಗಳನ್ನ ಮುಟ್ಟಿಲ್ಲ ಅಂತ. ಅಂದ್ರೆ ಖಂಡಿತವಾಗಿಯೂ ಯಾರದ್ದು ತಪ್ಪಿದೆ ಅನ್ನೋದು ಪೊಲೀಸ್ನವ್ರಿಗೂ ಒಂದು ರೀತಿ ಯಕ್ಷ ಪ್ರಶ್ನೆ ಆಗಿದೆ ಅಂತ ಹೇಳ್ಬೇಕು. ಹೀಗಾಗಿ ತನಿಖೆ ನಡೆಸ್ತಾ ಇದ್ದಾರೆ ಪ್ರಭು. ಇನ್ನೇನು ಕೆಲವೇ ದಿನಗಳಲ್ಲಿ ಪೊಲೀಸರು ಕೂಡ ಆರೋಪಿಗಳನ್ನ ಬಂಧಿಸುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಓಕೆ, ಥ್ಯಾಂಕ್ ಯು ಗಿರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.